ಪಾವನಿನ ಇಷ್ಟೊಂದು ದ್ವೇಷ ಮಾಡ್ತಾ ಇದೆಯಲ್ಲ, ಅವಳು ರಕ್ತ ಮಾಂಸ ಹಂಚ್ಕೊಂಡು ತಾನೇ ಈ ಮಗು ಹುಟ್ಟತಾ ಇರೋದು. ಆ ಮಗುನ ಹೇಗೆ ಪ್ರೀತಿಸ್ತೀಯ ನೀನು? ಯಾಕೆಂದ್ರೆ ಅದು ನಮ್ಮ ವಂಶದ ಕುಡೀರಿ. ಹೌದು ತಾನೆ, ನಿನಗೆ ವಂಶದ ಕುಡಿಬೇಕು. ಆದ್ರೆ ಆ ವಂಶದ ಕುಡಿನ ತನ್ನ ಹೊಟ್ಟೆನಲ್ಲಿ ಇಟ್ಕೊಂಡು ಬೆಳೆಸ್ತಿದ್ದಾಳಲ್ಲ, ಅವಳು ಬೇಡ. ಆ ಮಗು ಹುಟ್ಟಿದ ಮೇಲೆ ತನ್ನ ಸತ್ವನೆಲ್ಲ ಅದಕ್ಕೆ ಧಾರೆ ಎರೆದು ಬೆಳೆಸ್ತಾಳಲ್ಲ, ಅವಳು ಬೇಡ ನೀನು. ಅಲ್ಲ ಯಶೋದ, ಆ ಮೊಮ್ಮಗು ಬಂದು ನಿನ್ನನ್ನು ತಪ್ಪಿಕೊಂಡು ಪುಟ್ಟ ಪುಟ್ಟ ಕೈಗಳಿಂದ ನಿನ್ನ ಮುಟ್ಟಿತ್ತಲ್ಲ, ಆ ಸಂತೋಷಕ್ಕೆ ಬೆಲೆ ಕಟ್ಟೋದಕ್ಕಾಗುತ್ತ? ಅಂಥ ಬೆಲೆ ಕಟ್ಟಕ್ಕಾಗದೇ ಇರೋವಂಥ ಸಂತೋಷನ ನಿನಗೆ ತಂದುಕೊಡ್ತಾ ಇರೋರು ಯಾರು? ನಮ್ಮ ಪಾವನಿ. ಅವಳ ಮೇಲೆ ಯಾತಕ್ಕೆ ನಿನಗೆ ಇಷ್ಟೊಂದು ದ್ವೇಷ? ಅವಳು ಬಡವರು ಹುಡುಗಿ ಅಂತನ? ಯಶೋದ, ನಿನಗೆ ಆಸ್ತಿನೇ ಹೆಚ್ಚು ಅಥವಾ ಮೊಮ್ಮಗು ಕೊಡೋ ಸಂತೋಷ ಹೆಚ್ಚು ಅನ್ನೋದನ್ನ ನೀನೇ ಯೋಚನೆ ಮಾಡು. ಮೊಮ್ಮಗು ಕೊಡೋ ಸಂತೋಷನೇ ಹೆಚ್ಚು ಅನ್ನೋದಾದ್ರೆ ಈಗಲೇ ಬಂದು ಆರ್ತಿ ಮಾಡು. ಇಲ್ಲ ನಿನಗೆ ನಿನ್ನ ಸ್ಟೇಟಸ್ಸೇ ಹೆಚ್ಚು ಅನ್ನೋದಾದ್ರೆ ಪಾವನಿನ ಕುತ್ತಿಗೆ ಹಿಡಿದು ಈಗಲೇ ಆಚೆ ನೂಕು. ಹೋಗಮ್ಮ, ಕಳಿಸ್ಬಿಡು. ಆಫ್ಟರ್ ಆಲ್ ಒಂದು ಮಗುವಿಂದ ಯಾಕೆ ಇಷ್ಟೊಂದೆಲ್ಲ ಸಮಸ್ಯೆ ಮನೆ ಒಳಗಡೆ? ಬರೀ ಮಗು ಅಲ್ಲ, ಅಣ್ಣ ಮದುವೆ ಆದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ನಿನಗೆ ಪಾವನಿ ಅತ್ತಿಗೆ ಕಂಡ್ರು ಅಷ್ಟಕ್ಕಷ್ಟೇ. ಒಂದು ಕೆಲಸ ಮಾಡಮ್ಮ, ಅತ್ತಿಗೆ ನಾ ಕುತ್ತಿಗೆ ಹಿಡ್ದು ಆಚೆ ತಳ್ಬಿಡು. ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಓಹೋ, ಆಚೆ ತಳ್ಬಿಟ್ರೆ ಮತ್ತೆ ಬಂದ್ಬಿಡ್ತಾರೆ ಅಂತನಾ? ಇನ್ನೂ ಒಂದು ಕೆಲಸ ಮಾಡ್ಬೋದು ನೀನು. ಒಂದು ಚಾಕು ತಗೊಂಡು ಚುಚ್ಚಿ ಸಾಯಿಸ್ಬಿಡು ಹೇಳ್ತೀನಿ. ಒಂದೇ ಸಲ ಅಮ್ಮ ಮಗು 2 ಶನಿಗಳು ಹೋಗ್ಬಿಡ್ತವೆ. ರಾಹುಲ್, ಹೊಸದಾಗಿ ಸಾಯಿಸಕ್ಕೆ ನೇನಮ್ಮ ಉಳ್ಕೊಂಡಿದೆ ಅಲ್ಲಿ. ಪ್ರತಿದಿನ ನಿನ್ ಚುಚ್ಚು ಮಾತುಗಳಿಂದ ಅವ್ರನ್ನ ಮಾನಸಿಕವಾಗಿ ಸಾಯಿಸ್ಬಿಟ್ಟಿದ್ಯಾ. ಮನಸ್ಸನ್ನೇ ಕೊಂದವ್ರಿಗೆ ಮನುಷ್ಯನ್ ಸಾಯಿಸೋದು ಕಷ್ಟನಾ? ತುಂಬಾ ಸುಲಭ. ಹೋಗಮ್ಮ, ಹೋಗಿ ಸಾಯಿಸ್ಬಿಡು. ಅವಳು ಹೊಟ್ಟೆಲ್ ಹುಟ್ಟಕ್ಕಿಂತ ಮುಂಚೆ ಸತ್ತೋಗ್ಬಿಟ್ರೆ ಮನ್ಸಿಗೆ ನೆಮ್ಮದಿ ಸಿಕ್ಕುತ್ತೆ.